ಮಹೇಶ್ ಶೆಟ್ಟಿ ತಿಮರುಡ್ಡಿ ಭೇಟಿಯಾಗಿದ್ದ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಏನು 2023 ಆಗಸ್ಟ್ ಅಲ್ಲಿ ತಿಮರುಡ್ಡಿ ಭೇಟಿಯಾಗಿದ್ದಂತ ಚಿನ್ನಯ್ಯ ತಿಮರುಡ್ಡಿ ಮನೆಗೆ ಹೆಂಡತಿ ಜೊತೆ ಹೋಗಿದ್ದ ಚಿನ್ನಯ್ಯ. ಆ ಒಂದು ಸಮಯದಲ್ಲಿ ಇಬ್ಬರು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಆ ಮಾತುಕತೆಯ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಅದು ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಿದೆ. ಬಹಳಷ್ಟು ಅಂದ್ರೆ ವಿಚಾರಗಳನ್ನ ಚಿನ್ನಯ್ಯ ತಿಮರುಡ್ಡಿ ಮುಂದೆ ಬಿಚ್ಚಿಟ್ಟಿರುವಂತದ್ದು. ಅಂದ್ರೆ ಖುದ್ದು ಸೌಜನ್ಯ ಮಾವ ಆಗಿರುವಂತಹ ವಿಠಲ್ ಗೌಡ ಅವರೇ ಚಿನ್ನಯ್ಯನನ್ನ ತಿಮರುಡ್ಡಿ ಮನೆಗೆ ಕರೆದುಕೊಂಡು ಹೋಗಿದ್ರು. ಆ ಒಂದು ಭೇಟಿಯಾದಂತ ಸಮಯದಲ್ಲಿ ಶವಗಳನ್ನ ಊತ ಬಗ್ಗೆ ಇಂಚಿಂಚಾಗಿ ಚಿನ್ನಯ್ಯ ಹೇಳಿದ್ದ. ಆ ವಿಡಿಯೋದಲ್ಲಿ ಪ್ರತಿಯೊಂದು ಏನು ಅವರ ಮಾತುಕತೆ ಇತ್ತು, ಆ ಮಾತುಕತೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುವಂತದ್ದು. ಇನ್ನು ಚಿನ್ನಯ್ಯ ಏನ್ ಹೇಳ್ತಾ ಹೋಗ್ತಾ ಇದ್ದ ತಿಮರುಡ್ಡಿ ಹತ್ರ ಅಂತ ನೋಡೋದಾದ್ರೆ, ನಾನು ಗುಂಡಿ ತೆಗೆದು ಹೆಣ ಹೂಳ್ತಾ ಇದ್ದೆ, ಅವ್ರು ಎಲ್ಲಿ ಹೇಳ್ತಾ ಇದ್ರು ಅಲ್ಲಿ ನಾನು ಹೆಣವನ್ನ ಹೂಳ್ತಾ ಇದ್ದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಒಂದು ಹೆಣವನ್ನ ಹೂಳುವಾಗ ಡಾಕ್ಟರೇ ಇರ್ಲಿಲ್ಲ, ಕಾಂಪೌಂಡರ್ ಏನಿರ್ತಾರೆ ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದ ಅಂತ ಚಿನ್ನಯ್ಯ ಹೇಳಿರುವಂತದ್ದು. ನಮ್ಮನ್ನು ಧರ್ಮಸ್ಥಳದಿಂದ ಜಾಗ ಖಾಲಿ ಮಾಡಿಸಿದ್ರು. 3.5 ಲಕ್ಷ ಹಣವನ್ನ ಧರ್ಮಸ್ಥಳದವರು ಕೊಡ್ಬೇಕಿತ್ತು, ಬಟ್ ಆದ್ರೆ ಕೊಟ್ಟಿಲ್ಲ. ಸ್ವಲ್ಪ ಮಾತ್ರ ದುಡ್ಡು ಕೊಟ್ಟು ಜಾಗ ಖಾಲಿ ಮಾಡಿಸಿದ್ರು. ತಿಮರುಡ್ಡಿ ಮುಂದೆ ಈ ರೀತಿಯಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಲ್ಲಾ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾನೆ. ಆದ್ರೆ ಈಗಿನ ಒಂದು ವಿಡಿಯೋ ಅಲ್ಲ, 2023ರಲ್ಲಿ ಆಗಿದ್ದಂತ ಒಂದು ಈ ಮಾತುಕತೆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಏನು SIT ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದಾರೆ. ಈ ಕಡೆ ತಿಮರುಡ್ಡಿಗೂ ಕೂಡ ಈಗಷ್ಟೇ ಅಂದ್ರೆ ಇವತ್ತಷ್ಟೇ ಅವರ ಮನೆಗೆ ಒಂದು ಪೊಲೀಸರಿಂದ ನೋಟಿಸ್ ಕೂಡ ಜಾರಿ ಆಗಿದೆ. ಏನು ಅವರು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರು, ಆ ಬಗ್ಗೆ ತನಿಖೆಗೆ ಹಾಜರಾಗುವಂತೆ ಈ ಕಡೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರುಡ್ಡಿ ಅವರು ಕೂಡ ಅಂದ್ರೆ ಒಂದ್ ಸ್ಥಿತಿಯಾಗಿ ಬಂಧನ ಆಗಿ ತನಿಖೆ ಆಗಿ ವಿಚಾರಣೆ ಆಗಿ ಈಗ ವಾಪಸ್ ಬೇಲಿಂದ ಆಚೆ ಬಂದಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಈಗ ಯಾವ ರೀತಿಯಾಗಿ ಇದು ವಿಡಿಯೋ ಸಿಕ್ತು, ಎಲ್ಲಿಂದ ವಿಡಿಯೋ ಪತ್ತೆಯಾಯಿತು, ಹೇಗೆ ವೈರಲ್ ಆಯ್ತು ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೆ ಬಹಳಷ್ಟು ವೈರಲ್ ಆಗ್ತಾ ಇದೆ ಈ ವಿಡಿಯೋ. ಇನ್ನು ಚಿನ್ನಯ್ಯ ಮುಂದುವರೆದು ಏನೇನೆಲ್ಲ ಹೇಳಿದಾನೆ ವಿಡಿಯೋದಲ್ಲಿ ಅಂತ ನೋಡ್ತಾ ಹೋದ್ರೆ, ಹೆಣ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಹೆಣ ಹಾಕ್ತಾ ಇದ್ದೆ, ಅಲ್ಲಿಗೆ ಪೊಲೀಸರು ಯಾರು ಕೂಡ ಬರ್ತಿರ್ಲಿಲ್ಲ, ಹೆಣನ ಊತು ಹಾಕ್ಲಿಕ್ಕೆ ಬಿಡ್ತಾರೆ, ಊತು ಹಾಕಿ ನಾನು ನನ್ನಷ್ಟಕ್ಕೆ ಬರಬೇಕು ಅಷ್ಟೇ, ಬಟ್ಟೆ ತೆಗೆಯೋದು ಅಥವಾ ಬೇರೆ ಬೇರೆ ಸಂಪ್ರದಾಯ ಏನಿದೆ ಅದ್ಯಾವುದು ಕೂಡ ಇರ್ತಿರ್ಲಿಲ್ಲ. ಆ ಒಂದು ಸಮಯದಲ್ಲಿ ತಿಮರುಡ್ಡಿ ಪ್ರಶ್ನೆಯನ್ನ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡುದಿಲ್ವಾ ಅಂತ ಒಂದು ಪ್ರಶ್ನೆಯನ್ನ ಚಿನ್ನಯ್ಯ ನನಗೆ ಕೇಳ್ತಾರೆ. ಆಗ ಚಿನ್ನಯ್ಯ ಹೇಳುವಂಥದ್ದು, ನಾವು ಯಾವುದು ಕೂಡ ಆಗ್ತಿರ್ಲಿಲ್ಲ. ಪೋಸ್ಟ್ ಮಾರ್ಟಮ್ ಅಂತ ಅಂದ್ರೆ ಅದು ಏನು ಇವರು ಮೀನು ಇಡ್ಲಿಕ್ಕೆ ಅಂತ ಹೋದಾಗ ನಮ್ಮ ರೂಮ್ ಬಾಯ್ ಹೋಗಿದ್ರು ಅರ್ಧ ರಾತ್ರಿಯಲ್ಲಿ. ಆಗ ಹೂವಪ್ಪ ಅಂತ ಸೂಪರ್ವೈಸರ್ ಇದ್ರು, ಅವರು ಇವಾಗ ಮೀನು ಹಿಡಿಯೋದಕ್ಕೆ ಹೋಗಿ ಇಬ್ಬರು ಸತ್ತೋಗ್ಬಿಟ್ಟಿದ್ರು. ಅದನ್ನು ತೆಗೆದುಕೊಂಡು ಬಂದು ಪಾಳಂಗದ ಸ್ಮಶಾನದಲ್ಲಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ನನ್ನ ಕೈಯಲ್ಲೇ ಹೆಣವನ್ನ ಕುಯಿಸಿದ್ರು. ಆ 2 ಹೆಣ ಏನಿತ್ತು ಆ ಎರಡವನ್ನ ನನ್ನಿಂದ ಕುಯಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ತಿಮರುಡ್ಡಿ ಅವರು ಕೂಡ ಕೇಳ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಬೇರೆ ಜನ ಇರ್ಲಿಲ್ವಾ ಅಂತ. ಆಗ ಚಿನ್ನಯ್ಯ ಉತ್ತರವನ್ನ ಕೊಡುವಂಥದ್ದು, ಅದೊಂದಕ್ಕೆ ಮಾತ್ರ ಬಂದಿದ್ರು, ಪೊಲೀಸ್ ಅವ್ರು ಬಂದಿದ್ರು, ಡಾಕ್ಟರ್ ಬಂದಿರಲಿಲ್ಲ, ಕಾಂಪೌಂಡರ್ ಬಂದಿದ್ರು, ಅವರೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಆ 2 ಹೆಣಗಳೇನಿತ್ತು ಅದನ್ನ ನನ್ನ ಕೈಲೇ ಕುಯಿಸಿದ್ರು ಅಂತ ಹೇಳಿರುವಂಥದ್ದು. ಇನ್ನು ಮತ್ತೆ ಮುಂದುವರೆದು ಹೇಳಿರುವಂಥದ್ದು ಚಿನ್ನಯ್ಯ, ನಾನು ಹೇಳ್ತಿರೋದ್ರಲ್ಲಿ ತುಂಬಾ ಕಥೆಯುಂಟು. ನಮಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು. ಗೊತ್ತಿಲ್ಲ ಅಂತ ಹೇಳ್ತಾರೆ, ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಗೆ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಇದಷ್ಟೇ ಅಲ್ಲದೆ, ನಮಗೆ 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ಇದ್ದಂತ ಏನು ನೋಟ್ಗಳಿದ್ದಂತ ಒಂದು 6 ಕಟ್ಟು ಏನಿತ್ತು ಆ 6 ಕಟ್ಟನ್ನ ತಂದ್ರು. ನಮ್ಮನ್ನು ಕರೆಸಿದ ಉದ್ದೇಶ ಏನಾಗಿತ್ತು ಅಂದ್ರೆ ಸೌಜನ್ಯ ವಿಷಯದಲ್ಲಿ ನಮ್ಮನ್ನ ಆ ಕಡೆ ಈ ಕಡೆ ಮಾತನಾಡ್ತೀರಾ ಅಂತ. ಆದ್ರೆ ಏನ್ ಮಾಡಿದ್ರು, ಆ 6 ಕಟ್ಟು ದುಡ್ಡೇನ್ ತಂದಿದ್ರು ಅದರಲ್ಲಿ ಕೇವಲ 2 ಕಟ್ಟು ಮಾತ್ರ ನಮಗೆ ಕೊಟ್ಟಿದ್ರು. ಅಂದ್ರೆ ನನಗಾಗಿರ್ಬೋದು, ನನ್ನ ಹೆಂಡತಿಗಾಗಿರ್ಬೋದು, ನನ್ನ ಅಕ್ಕ ಬಾವ, ಹೀಗೆ ಈ ರೀತಿಯಾಗಿ ಈ ಒಂದು ಅಂದ್ರೆ ಕಟ್ಟುಗಳೇನಿತ್ತು ಅದರಲ್ಲಿ 2 ಕಟ್ಟು ಮಾತ್ರ ಈ ರೀತಿಯಾಗಿ ದುಡ್ಡನ್ನ ಹಂಚಿಕೆ ಮಾಡಿದ್ರು. ಅದಾದ ನಂತರ ಇನ್ನೊಂದು ಹೇಳಿರುವಂಥದ್ದು, ಈ ಶವಗಳೆಲ್ಲ ವಿಚಾರ ಆದ ನಂತರ ನಮ್ಮನ್ನ ಧರ್ಮಸ್ಥಳದಿಂದ ಆಚೆ ಕಳಿಸಿದ್ರು. ಅಲ್ಲಿ ಅಲ್ಪ ಸ್ವಲ್ಪ ಜಾಗವನ್ನ ಕೊಟ್ಟು ನಮ್ಮನ್ನ ಅಲ್ಲಿಂದ ಕಳಿಸಿದ್ರು. ಸೊ ಹೀಗಾಗಿ ಈ ರೀತಿಯಾಗೆಲ್ಲ ಆಗಿದೆ ಅನ್ನೋ ಒಂದು ಮಾತನ್ನ ಚಿನ್ನಯ್ಯ ತಿಮರುಡ್ಡಿ ಮುಂದೆ ಬಿಚ್ಚಿಟ್ಟಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ವಿಡಿಯೋ ಪಾರ್ಟ್ 1 ಅಂತ ಹಾಕಿ ಈ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಪಾರ್ಟ್ 2 ಅಲ್ಲಿ ಏನ್ ಬರುತ್ತೆ, ಇನ್ನು ಏನೇನೆಲ್ಲ ಮಾತಾಡಿದ್ದಾನೆ ಚಿನ್ನಯ್ಯ, ಯಾವೆಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ, ಇನ್ನು ಮುಂದುವರೆದಂತೆ ಈ ವಿಡಿಯೋದಲ್ಲೂ ಕೂಡ ಹೇಳಿರುವಂಥದ್ದು. ಬಹಳಷ್ಟು ಜನರ ಬಗ್ಗೆ ಹೇಳಿದ್ದಾನೆ, ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾನೆ. ರಾಜೇಶ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಅಥವಾ ನೇತ್ರಾವತಿ ಘಟ್ಟದಲ್ಲಿ ಏನೆಲ್ಲ ಆಯ್ತು, ಅಲ್ಲಿ ಯಾಕೆ ಗೌರ್ಮೆಂಟ್ ಜಾಗ ಅದಲ್ಲ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಚಿನ್ನಯ್ಯ ಉತ್ತರವನ್ನ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾಗಿ ಇನ್ನು ಪಾರ್ಟ್ 2 ಅಲ್ಲಿ ಇನ್ನೆಲ್ಲ ಏನ್ ಸ್ಫೋಟಕ ಮಾಹಿತಿಗಳು ಬರುತ್ತೆ, ಅಥವಾ ನಿಜಕ್ಕೂ ಕೂಡ ಈಗ ಚಿನ್ನಯ್ಯ ಏನ್ ಹೇಳಿದ್ದಾನೆ ಈ ವಿಡಿಯೋದಲ್ಲಿ ಅದೆಲ್ಲವೂ ಕೂಡ ಸತ್ಯನಾ, ಈಗ SIT ಅವರು ಈ ವಿಡಿಯೋ ಆದ್ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ, ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಿದೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು
ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸೈಟ್ ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.